ನಮ್ಮ ಮೂರರಲ್ಲಿ ನೀರು ಶುದ್ಧೀಕರಣ ಮಾಡ್ತಿದ್ದೆ ಒತ್ತಡ ಒಪ್ಪಿಸ್ತೇವೆ ನಾವು. ಆದ್ರೆ ಇವರ ಒತ್ತಾಯ ಅಲ್ಲಿ ಮಾಡಿದ್ರೆ ಒಂದು ಬಂದಿದೆ ಲೂಸ್ ಮಾಡಿದ್ರೆ ನಮ್ಮ ಬಾವಿ ಒಂದು ಪರಿಮಾಣ ಹಾಳಾಗುತ್ತೆ. ಆ ನಿಟ್ಟಿನಲ್ಲಿ ಹಾಗಾಗಿ ಅದನ್ನು ಬೇರೆ ಜಾಗ ಮಾಡಬೇಕು. ಬೆಳಕಿನ ಅಧ್ಯಕ್ಷರು ಒಂದು ಪರಿಸರ ಬೇರೆ ಬೇರೆ ನಾನು ಹೇಳೋದು ಅಷ್ಟೇ, ಜನ ಬೇಡ ಅಂತ ನಾವು ಶಾಸಕರೇ ಅದೇ ಬೇರೆ ಜಾಗ ನೋಡ್ಬೇಕು ಅಂತ ಹೇಳಿದ್ರು. ಯುಟಿಡಿ ಇರ್ಬೇಕಂತೇಳಿ ಎಲ್ಲೋದಿದೆ. ಯುಟಿಡಿ ಆದ್ರಿಂದ ಅದಕ್ಕಿಂತ ಪೂರಕವಾಗಿ ಎಸ್.ಟಿ.ಪಿ ಇಲ್ಲ ಅಂತ ಹೇಳಿದ್ರೆ ಅದು ವೈಲೇಷನ್ ಆಗುತ್ತೆ, NGT ವೈಲೇಷನ್ ಆಗುತ್ತೆ. ಈಗ ನಮ್ಗೆ ಏನಾಗಿದೆ ಅಂದ್ರೆ ಕಾಪು ನಗರದಲ್ಲಿ ಎಲ್ಲ ಬೇರೆ ಕಡೆಗೆ 99 ಸರ್ವೆ ನಂಬರ್ ನೋಡಿದ್ರು, ಅಲ್ಲಿ ಏನಾಗಿದೆ ಅಲ್ಲಿ ಸೂಕ್ತ ಜಾಗ ಇಲ್ಲ, ಮಂಡಪೇಟ ಇದೆ ಅಂತ ಹೇಳಿ ಕ್ಯಾನ್ಸಲೇಷನ್ ಆಗಿದೆ. ಅದನ್ನಂತೂ 115 ನೋಡಿದ್ದೇವೆಲ್ಲ. ಅದರಲ್ಲಿ ಬಫರ್ ಝೋನ್ ಪ್ರಕಾರ ಅದು ಸರಿ ಇದೆ. ಇವರು ಟೆಕ್ನಿಕಲಿ ಹೋಗಿ ಮೂರು ಬಂದ ನಂತರ ಗೌರ್ಮೆಂಟ್ ಲೆವೆಲ್ ತನಕ ಹೋಗಿದೆ. ನಾವು ಬರುವ ಪೂರ್ವದಲ್ಲಿ ಆಗಿದೆ ಅದು ಬಿಟ್ರೆ ಬೇರೆ ನಮ್ಮ ಕಾಪುದಲ್ಲಿ ಬೇರೆ ಸೂಕ್ತ ಜಾಗ ಇಲ್ಲ. ನಮ್ಮೆಲ್ಲ ಅದು ಫಿಲ್ಟರ್ ಆಗಿ ಬರುತ್ತೆ. ಅದಕ್ಕೆ ತಪ್ಪು ಏನಿದೆ ಅದು ಹಾಗೆ ನೀರು ಬಿಡ್ತಾರೆ, ವಾಸನೆ ಬರುತ್ತೆ, ದಾಖಲೆ ಯಾವುದೂ ಇಲ್ಲ. ಬಫರ್ ಝೋನ್ ಮತ್ತೆ ರೂಲ್ ಪ್ರಕಾರ ಆ ಜಾಗ ಸೂಕ್ತ ಅಂತೇಳಿ ಗೌರ್ಮೆಂಟ್ ಇಂದ ಕೂಡ ನಮ್ಗೆ ಬಂದಿದೆ. ಇನ್ನು ನೀವು ನಮ್ಗೆ ಅಪ್ಲಿಕೇಶನ್ ಕೊಟ್ಟಿದ್ರೆ ಅದ್ರ ಬಗ್ಗೆ ವೆರಿಫೈ ಮಾಡಿ ನಾವು ಇದನ್ನ ಪ್ರಸ್ತಾವನೆಯನ್ನ ಗೌರ್ಮೆಂಟ್ ಗೆ ಕಳಿಸ್ತೇವೆ. ಈಗ ಒಂದು ನೀವು ಮೆನ್ಷನ್ ಮಾಡಿ ಶಾಸಕರು ಆಯ್ತಾ, ಅವ್ರಿಗೆ ನೇರವಾಗಿ ಬಂದು ಕಳಿಸ್ತಾರೆ. ಶಾಸಕರು ಕೂಡ ಬೇರೆ ಜಾಗ ಬೆಳಕು ಜಾಗ ನೋಡ್ಕೊಂಡು ಜಾಸ್ತಿ ಮಾಡೋದಿಲ್ಲ. ನಾನು ಯಾರಿಗೆ ಸರ್ಕಾರವನ್ನು ಮಗ ಬೇಕು ಮಾತಾಡೋಣ, ಜಾಗ ಮಾಡ್ಕೊಡ್ತೇನೆ ಅಲ್ಲೇ ಇದು ಮಾಡಿದೆ. ಹಾಗಾಗಿ ತುಂಬ ಡಿಸ್ಟೆನ್ಸ್ ಏನಾಗ್ತದೆ ಇಲ್ಲಿ ಅಲ್ಲಿ ಸರ್ಕಾರ ಮಗ ಮಾಡಿ ಹಾಗಾಗಿ ಇದು ಮಾಡೋಣ. ಮತ್ತೆ ನಾನು ನೇರವಾಗಿ ಹೇಳ್ತೇನೆ, ಇದರಲ್ಲಿ ಯಾವುದೂ ಮಾಡೋದಿಲ್ಲ. ಅಫ್ಕೋರ್ಸ್ ನಿಮಗೆ ಪ್ರೆಜರ್ ಇದೆ, ಇಲ್ಲಿ ನ್ಯಾಷನಲ್ ಗ್ರೀನ್ ಫೀಲ್ಡ್ ನಲ್ಲಿ ಈಗ ಪ್ರೆಜರ್ ಇದೆ, ಮಾಡಬೇಕು ಅಂತ ಒತ್ತಡ ಇದೆ, ಅವರಿಗೆ ತೊಂದರೆ. ಆದ್ರೆ ಇಷ್ಟು ಜನರಿಗೆ ತೊಂದರೆ ಮಾಡ್ಕೊಂಡು ಬೇರೆ ವಿಧಾನಸಭೆ ಇದೆ